ಹಲೋ ಸರ್ ಬುಲೆಟ್ ಪ್ರಕಾಶ್ ಅವರಾ? ಯಾರು? ಸರ್ ನಾನು ಅಂದ್ಬಿಟ್ಟು ಮಾಲೂರು KSS ಗ್ರೂಪ್ನ ಅಡ್ಮಿನ್ ಮಾತಾಡ್ತಾ ಇರೋದು. ಮಾಲೂರು ಸ್ಕಿಚ್ಚರ್ ಸುದೀಪ್ ಸೇರಾ ಸಮಿತಿ ಅಡ್ಮಿನ್ ಮಾತಾಡ್ತಾ ಇರೋದು ಸರ್. ಹೇಳಿ. ಅದೇ ಸರ್, ನಿನ್ನೆ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಸರ್, ಇದು ಪಬ್ಲಿಕ್ ಟಿವಿನಲ್ಲಿ. ಅದನ್ನ ನಾನು ಹೇಳ, ಈಗ ಇಂಡಿವಿಜುವಲ್ ಅನ್ನು ಯಾರಿಗೂ ಹೇಳಕ್ಕಾಗಲ್ಲ. ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಆ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಇವತ್ತು ಬೆಳಿಗ್ಗೆ. ಅಲ್ಲ ಸರ್, ನೋಡಿದ್ರಿ ಯಾರಿಗಾದ್ರೂ ಈ ಸ್ಟೇಟ್ಮೆಂಟ್ ಇಂದ ಮನಸ್ಸು ನೋವಾಗಿದ್ರೆ ಸರ್ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಟ್ವೀಟು ಮಾಡಿದ್ದೀನಿ. ನಾನೆಲ್ಲ ನೋಡಿದೆ ಅದನ್ನ, ನಾನು ಲೈಕ್ ಮಾಡಿದ್ದೀನಿ. ಬಟ್ ಅಂದ್ರೆ ನೀವು ನಿನ್ನೆ ಇಂಡೈರೆಕ್ಟ್ ಆಗಿ ಸುದೀಪಣ್ಣನ ಬಗ್ಗೆ ಹೇಳಿದ್ರಲ್ಲ, ಸೊ ಅದು ನನಗೆ ಸ್ವಲ್ಪ ಅರ್ಥ ಆಯ್ತು. ನನಗೆ ಅಲ್ಲ, ಎಲ್ಲಾ ಅಭಿಮಾನಿಗಳಿಗೂ ಅರ್ಥ ಆಗಿದೆ. ಸೊ ಅದು ನಾನು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಸುದೀಪ್ ಕೇಳಿ ಸರ್, ನೀವು ಉಚ್ಚಾ ಫಿಲಂ ರಿಲೀಸ್ ಆದಾಗಿಂದ ಸುದೀಪಣ್ಣ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಗೊತ್ತು. ಅಲ್ವಾ? ಹೌದು ಅಲ್ವಾ? ಹೌದು ಒಂದೇ ತಂಡದಲ್ಲಿ ಅನ್ನ ತಿಂದವ್ರನ್ನ ಇಬ್ರು. ಹೌದು, ಗೊತ್ತು ಸರ್, ಅದು ಗೊತ್ತು. ನಿಮ್ಗೆ ಇಂಟರ್ನಲ್ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗೂ ನಾವು ಬಿಡಿ. ಸರ್ ನಾನು ಯಾರಿಗೂ ನೋವು ಕೊಡ್ಬೇಕು ಅಂತ ಹೇಳಿಲ್ಲ, ನನ್ನ ವಿಚಾರ ಬೇರೆ ಇದೆ. ಅದು ಅಲ್ಲ ಸರ್, ನೀವು ಬೇರೆ ಏನಾದ್ರು ಮಾಡಿ ಸರ್, ಪರವಾಗಿಲ್ಲ, ಏನಿಲ್ಲ. ಬಟ್ ಅಂದ್ರೆ ನೀವು ನಿನ್ನೆ ಅಲ್ಲಿ ಒಂದು ಇಂಟ್ ಕೊಟ್ರಿ ಅಣ್ಣನ ಬಗ್ಗೆ. ಅಂದ್ರೆ ನಿನ್ನೆ ಇದು ಬಿರುಗಾಳಿ ಎದೊಳ್ತಲ್ಲ, ಅಲ್ಲೂ ಇದಾರೆ ಬೆಳಗಾವಿನಲ್ಲಿ. ಮತ್ತೆ ಇದು ಅಪ್ಪು ಸೆಟ್ಸ್ಗೆಲ್ಲ ಹೋಗ್ತಾ ಇದಾರೆ. ಮತ್ತೆ ಇದು ಶಿವಣ್ಣನ ಜೊತೆ ಕೂಡ ನಿಂತಿದ್ದಾರೆ ಈಗ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಇಂಡಸ್ಟ್ರಿನ ಹಾಳು ಮಾಡ್ತಾ ಇದಾರೆ ಅಂತ. ಅವ್ರು ವೈಯಕ್ತಿಕೋಸ್ಕರ ಇಂಡಸ್ಟ್ರಿ ಬಗ್ಗೆ ಏನ್ ಸರ್ ಬಂದಲ್ಲಿ? ಅಣ್ಣ ಇವಾಗ ಏನಾದ್ರು ಇಂಡಸ್ಟ್ರಿ ಬಗ್ಗೆ ಮಾಡಿದಾರ? ಈಗ ಅಪ್ಪ ಏನಪ್ಪ, ಈಗ ನಾನು ಎಲ್ರಿಗೂ ಹೇಳಾಯ್ತಾನೆ. ಈಗ ಟಿವಿಗೆ ಹೇಳಾಯ್ತು, ಎಲ್ರಿಗೂ ಹೇಳಾಯ್ತು. ಇಂಡಿವಿಜುವಲ್ ಯಾರು ಫೋನ್ ಮಾಡ್ತಾರೋ ಪಾಪ ಎಲ್ರಿಗೂ ಹೇಳ್ತಿದೀನಿ. ಅರ್ಥ ಆಗಿದ್ರೆ ಕ್ಷಮಿಸಿ ಅಂತ ಹೇಳಿದೀನಿ. ಮತ್ತೆ ಇನ್ನು ಅದಕ್ಕಿಂತ ಬೇರೆ ಇನ್ನೇನ ಮಾಡ್ಬೇಕಾ? ಅಲ್ಲ, ಬೇರೆ ಏನೋ ಬೇಡ ಸರ್ ನಮ್ಗೆ. ಅಲ್ಲ ನೀವು ಅಷ್ಟೇ ಅಲ್ಲಪ್ಪ. ಹೌದೌದು ಸರ್, ಅಷ್ಟೇ ಅಲ್ಲಪ್ಪ. ನೀವ್ ಇಚ್ಛೆ ಪಡೋದು ಅಷ್ಟೇ, ನಾನು ಇಚ್ಛೆ ಪಡೋದು ಅಷ್ಟೇ. ಅಷ್ಟೇ ತಾನೆ? ಹೌದು ಸರ್, ಅಷ್ಟೇ ತಾನೆ? ಅಷ್ಟೇ ಬೇರೆ ಇನ್ನೇನು ಇದೆಯಾ? ಅದೇ ಸರ್, ಇದು ಅಣ್ಣ ಇವಾಗ ಲಂಡನ್ಗೆಲ್ಲ ಹೋಗ್ಬಿಟ್ಟು ಗೆದ್ಕೊಂಡ್ಬಂದ್ರು. ಎಲ್ಲ ಕನ್ನಡದ ಬಾವುಟನ ಎಲ್ಲಾ ಕಡೆ ಆರಿಸ್ತಾ ಇದಾರೆ. ಅಂತದ್ರಲ್ಲಿ ನೀವು ಕನ್ನಡ ಇಂಡಸ್ಟ್ರಿನೇ ಹಾಳು ಮಾಡ್ತಾ ಇದೀನಿ ಅಂದ್ರಲ್ಲ, ಸೊ ಅದು ಸ್ವಲ್ಪ ಅರ್ಥ ಆಯ್ತು ಸರ್ ಅಭಿಮಾನಿಗಳಿಗೆ. ಈಗ ಆಯ್ತು, ಹೋಯ್ತು, ಆಗೋಯ್ತಾನೆ. ಅಲ್ಲ, ಆಗೋಯ್ತು ಸರ್. ಬಟ್ ಅಂದ್ರೆ ಒಂದು ಮಾತು ಬಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ ಸರ್. ಸರಿ ಹೋಗಪ್ಪ, ಈಗ ಸುದೀಪ್ ಜೊತೆನೆ ಮಾತಾಡ್ತೀನಿ ಬಿಡಪ್ಪ. ಯಾಕಪ್ಪ? ಸರ್, ಅಲ್ಲ ಸರ್, ಯಾಕಂದ್ರೆ